ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ ಫ್ರೆಂಡ್ಸ್, ಇವತ್ತು ಗಿಡಗಳಲ್ಲಿ ಒಳ್ಳೆಯ ಹೂವುಗಳು, ಮೊಗ್ಗುಗಳು ಆಗಬೇಕು ಅಂದರೆ ನಾವೇನೆಲ್ಲ ಫರ್ಟಿಲೈಸರ್ನ ಕೊಡಬೇಕು ಅಂತೇಳಿ ನೋಡೋಣ. ಹೀಗೆ ಒಳ್ಳೆ ಹೆಚ್ಚು ಮೊಗ್ಗುಗಳು ನಮ್ಮ ಗಿಡಗಳಲ್ಲಿ ನಾವು ಕಟ್ಟಿಂಗ್ ಮಾಡಿದ ನಂತರ ಬರಬೇಕು. ನಮಗೆ ಒಳ್ಳೆ ಹೂಗಳು ಸಿಗಬೇಕು. ಈ ರೀತಿ ಸದಾಕಾಲ ಹೂ ಬಿಡೋಂತಹ ಮೊಗ್ಗುಗಳು ನಮ್ಮ ಗಿಡಗಳಲ್ಲಿ ಆಗಬೇಕು ಅಂದರೆ ಅತ್ಯುತ್ತಮವಾದ ಫರ್ಟಿಲೈಸರ್ನ ನಾವು ಗಿಡಗಳಲ್ಲಿ ಬಳಸಬೇಕಾಗುತ್ತೆ. ಹಾಗೆ ನಾನಿವತ್ತು ಏನು ಫರ್ಟಿಲೈಸರ್ನ ಗಿಡಗಳಲ್ಲಿ ಬಳಸಿದ್ದೇನೆ ಅಂತ ತೋರಿಸ್ತೇನೆ. ಈ ಫರ್ಟಿಲೈಸರ್ ಬಳಸೋದ್ರಿಂದ ಈ ರೀತಿ ಉತ್ತಮವಾದ ಹೂಗಳನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಬನ್ನಿ, ಹಾಗಾದರೆ ಆ ಫರ್ಟಿಲೈಸರ್ ಏನು? ನಿಮ್ಮ ಗಿಡಗಳಲ್ಲಿ ಇಷ್ಟೊಂದು ಒಳ್ಳೆಯ ಹೂಗಳು ಬೇಕೇ? ಹಾಗಾದರೆ ನಾನು ತೋರಿಸೋಂಥ ಈ ಫರ್ಟಿಲೈಸರ್ನ ಬಳಸಿ ಹೂವಿರ್ಬೋದು, ಮೊಗ್ಗುಗಳಿರ್ಬೋದು, ನಾಳೆ ಅರಳೋ ಮೊಗ್ಗು, ನಾಳಿದ್ದು ಅರಳೋ ಮೊಗ್ಗು ಅಂತೇಳಿ ಮೊಗ್ಗುಗಳಿಂದ ಗಿಡ ಸದಾ ಕಾಲ ತುಂಬಿರುತ್ತೆ. ಹೀಗೆಲ್ಲ ಇರಬೇಕು ಅಂದರೆ ನಾವು ಹಾಕುವಂತಹ ಫರ್ಟಿಲೈಸರ್ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗತ್ತೆ. ಆಗ ನಾವು ಗಿಡದಲ್ಲಿ ಇಷ್ಟು ಒಳ್ಳೆಯ ಹೂಗಳನ್ನು ನೋಡೋದಕ್ಕೆ ಸಾಧ್ಯ. ಬನ್ನಿ, ನಾನು ಏನು ಫರ್ಟಿಲೈಸರ್ನ ಬಳಸ್ತಾ ಇದ್ದೀನಿ ಅಂತೇಳಿ ನೋಡೋಣ. ಅರ್ಧ ಲೀಟರಷ್ಟು ನೀರನ್ನ ತೊಗೊಂಡಿದ್ದೀನಿ, ಬಿಳಿ ನೀರು. ಇದಕ್ಕೆ ನಾನು ಟೀ ಪುಡಿ 1-2 ಸ್ಪೂನಷ್ಟು ಯೂಸ್ ಮಾಡಿ ಇರುವಂತಹ ಟೀ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಬನಾನಾ ಸಿಪ್ಪೆನ ಆಲ್ರೆಡಿ ನಾನು ನೆನೆಸಿ ಇಟ್ಟಿದ್ದೇನೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಆಪಲ್ನ ಸುಲಿದು ಅದರ ಸಿಪ್ಪೆಯನ್ನು ಕೂಡ ನಾನು ಇದ್ರ ಜೊತೆ ಸೇರಿಸ್ತಾ ಇದ್ದೇನೆ. ಹಾಗೆ 2 ಚಮಚದಷ್ಟು ಮೊಸರನ್ನು ನಾನು ಇದರ ಜೊತೆ ಫರ್ಟಿಲೈಸರ್ ಆಗೋದಕ್ಕೆ ಸೇರಿಸ್ತಾ ಇದ್ದೇನೆ. ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಇರುತ್ತೆ. ಆಲ್ರೆಡಿ ನಾನು ಬನಾನಾ ಸಿಪ್ಪೆಯನ್ನು ನೆನೆಸಿದ್ದೇನೆ, ಅದನ್ನು ಕೂಡ ಹೀಗೆ ಸೇರಿಸ್ತಾ ಇದ್ದೇನೆ. ಹಾಗೆ ಟೀ ಪುಡಿಯನ್ನು ಕೂಡ ಸೇರಿಸಿ 1 ದಿನ ಪರ್ಮೆಂಟ್ ಆಗೋದಕ್ಕೆ ಇದನ್ನು ಇಡ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಡೇ ಪೂರ ಇದು ಸೆಟ್ ಆಗೋದಕ್ಕೆ ಹೀಗೆ ಇಡ್ತಾ ಇದ್ದೇನೆ. ಹೀಗೆ ತಯಾರಾದಂತಹ ಈ ಫರ್ಟಿಲೈಸರ್ನ ನಾನು 3 ದಿನಗಳ ಕಾಲ ಹೀಗೆ ಇದನ್ನು ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ. 3 ದಿನಗಳು ಅಂತೇನಿಲ್ಲ, ನಾವು ಹೆಚ್ಚು ದಿನಗಳು ಕೂಡ ಇದನ್ನು ಬಿಡ್ಬೋದು. 15 ಡೇಸ್ ಬಿಟ್ಟರೆ ಏನೂ ಆಗಲ್ಲ. ಮಂತು ಇದರಲ್ಲಿ ನ್ಯೂಟ್ರಿಷನ್ಸು ಮತ್ತು ಇದರಲ್ಲಿ ಮೈಕ್ರೋಸ್ಗಳು ಜಾಸ್ತಿ ಆಗಿ ಮಂತು ಒಳ್ಳೆ ಗೊಬ್ಬರ ನಮಗೆ ಸಿಗುತ್ತೆ. ಈಗ ಈ ರೀತಿ ಬಂದಂತಹ ಈ ಫರ್ಟಿಲೈಸರ್ನ ಈಗ ಸೋದಿಸ್ಕೊಳ್ಳೋಣ, ಫಿಲ್ಟ್ರ್ ಮಾಡ್ಕೊಳ್ಳೋಣ. ಹೀಗೆ ಫಿಲ್ಟ್ರ್ ಮಾಡ್ಕೊಳ್ಬೇಕು. ಟೀ ಸೊಪ್ಪೆಲ್ಲ ನೀರಿನಲ್ಲಿ ಸೇರಿರುತ್ತೆ, ಬೇರೆ ಇಂಗ್ರೀಡಿಯೆಂಟ್ಗಳು ಮಾತ್ರ, ಸಿಪ್ಪೆಗಳು ಮಾತ್ರ ಇಲ್ಲಿ ಉಳಿದಿರುತ್ತೆ. ಇದನ್ನು ಕೂಡ ಹಿಂಗೆ ಮಾಡಿ ತೊಗೊಳ್ಬೋದು, ಅಥವಾ ಇದಕ್ಕೂ ಕೂಡ ವೈಟ್ ವಾಟರ್ನ ಮಿಕ್ಸ್ ಮಾಡಿ ನಾವು ಹಿಂಗೆ ಕ್ಯೂಚಿ ಎಲ್ಲ ತೊಗೊಂಡು ನಾವು ಫರ್ಟಿಲೈಸರ್ನ ಜಾಸ್ತಿ ಮಾಡ್ಕೊಳ್ಬೋದು. ನಮ್ಮ ಹತ್ರ ಅತಿ ಹೆಚ್ಚು ಗಿಡಗಳಿದ್ದಾಗ ಆ ರೀತಿ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಬಂದಂತಹ ಈ ಲಿಕ್ವಿಡ್ಗೆ ನಾನು ಇನ್ನಷ್ಟು ನೀರನ್ನ ಆ್ಯಡ್ ಮಾಡ್ತೇನೆ. ಈ ಫರ್ಟಿಲೈಸರ್ ತಯಾರಿಕೆಯಲ್ಲಿ ನಾವು ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸಿದ್ದೇವೆ. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಅತ್ಯುತ್ತಮವಾದ ನ್ಯೂಟ್ರಿಷನ್ಸ್ಗಳು ಹೆಚ್ಚಾಗಿದೆ. ರಿಚ್ ಫೈಬರ್ ಇದೆ, ಕ್ಯಾಲೋರೀಸ್ ಜಾಸ್ತಿ ಇದೆ, ಹಾಗೆ ಪ್ರೋಟೀನ್ ಇದೆ, ಫ್ಯಾಟ್ ಇದೆ, ಮೆಗ್ನೀಷಿಯಮ್ ಇದೆ, ವಿಟಮಿನ್ ಸಿ ಇದೆ. ಹೀಗೆ ಅನೇಕ ರೀತಿಯ ಪೋಷಕಾಂಶಗಳನ್ನು, ಗಿಡಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸುವಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ವಿಟಮಿನ್ B6 ಕೂಡ ಬಾಳೆಹಣ್ಣಿನ ಸಿಪ್ಪೆನಲ್ಲಿ ಇದೆ. ಹಾಗೆ ನಾವು ಟೀ ಪುಡಿಯನ್ನು ಬಳಸಿದ್ದೇವೆ. ಟೀ ಪುಡಿಯಲ್ಲಿ ನೈಟ್ರೋಜನ್ ಇದೆ, ಫಾಸ್ಫರಸ್ ಇದೆ, ಹಾಗೆ ಪೊಟ್ಯಾಷ್ ಇದೆ. ಇದು ಕೂಡ ಗಿಡಗಳ ಬೆಳವಣಿಗೆಗೆ, ಸರ್ವತೋಮುಖವಾದ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತೆ. ಹಾಗೆ ಅಂತಹ ಒಳ್ಳೆ ರೀತಿ ಪೋಷಕಾಂಶಗಳನ್ನು ಹೊಂದಿರುವಂತಹ ಫರ್ಟಿಲೈಸರ್ಗಳನ್ನ ನಾವು ಗೊಬ್ಬರವನ್ನಾಗಿ ತಯಾರಿಸಿ ನಾವು ಕೊಡೋದ್ರಿಂದ ನಾವು ಒಳ್ಳೆಯ ಹೂಗಳನ್ನು, ಈ ರೀತಿ ಸುಂದರವಾದ ಹೂಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಾವು ಇದರ ತಯಾರಿಕೆಯಲ್ಲಿ ಮೊಸರನ್ನು ಬಳಸಿದ್ದೇವೆ. ಮೊಸರಿನಲ್ಲಿ ಆಲ್ರೆಡಿ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಮೊಸರಿನಲ್ಲಿ ಇರುತ್ತೆ. ಹಾಗೆ ಅದು ಸುಮಾರು ದಿವಸ ಇಟ್ಟಾಗ ಅದು ಸ್ವಲ್ಪ ಹುಳಿ ಬಂದಂತೆ ಆಗಿ, ಅದರಲ್ಲೂ ಕೂಡ ಸಾವಯವ ಕೃಷಿಯಲ್ಲಿ ಮಜ್ಜಿಗೆಯನ್ನೇ ಪ್ರಮುಖವಾಗಿ ಬಳಸುವಂಥದ್ದು ನಮಗೆಲ್ಲ ಗೊತ್ತಿದೆ.
ಹಾಗಾಗಿ ಮಜ್ಜಿಗೆ ಆಗಿರುತ್ತೆ, ಮೊಸರನ್ನ ಬಳಸಿರೋದ್ರಿಂದ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಆಗಿ ಕೆಲಸ ಮಾಡೋದ್ರಿಂದ ಅದು ಮಣ್ಣನ್ನು ಶುದ್ಧಿ ಮಾಡುತ್ತೆ ಮತ್ತು ಮಣ್ಣಿನಲ್ಲಿ ಒಳ್ಳೊಳ್ಳೆ ಮೈಕ್ರೋಬ್ಸ್ಗಳು ಹೆಚ್ಚಾಗುವಂತೆ ಮೊಸರು ಸಹಾಯವನ್ನು ಮಾಡೋದ್ರಿಂದ ಗಿಡಗಳಿಗೆ ಬೆಳವಣಿಗೆಗೆ ಜೊತೆಗೆ ನಾವು ಮಣ್ಣನ್ನು ಕೂಡ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ನಾವು ಫರ್ಟಿಲೈಸರ್ನ ಕೊಟ್ಟಂತೆ ಆಗುತ್ತೆ. ಹಾಗೆ ಈ ಫರ್ಟಿಲೈಸರ್ ತಯಾರಿಕೆಯಲ್ಲಿ ನಾನು ಸೇಬನ್ನು ಬಳಸಿದ್ದೇನೆ. ಸೇಬಲ್ಲಿ ವಿಟಮಿನ್ ಸಿ ಇದೆ, ಹಾಗೆ ಪೊಟ್ಯಾಷಿಯಮ್ ಇದೆ, ವಿಟಮಿನ್ ಕೆ ಇದೆ. ಹಾಗೆ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಗಿಡಗಳಲ್ಲಿ ಹೆಚ್ಚಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಕೂಡ ಆಪಲ್ನು ಕೂಡ ನಾವು ಫರ್ಟಿಲೈಸರ್ ತಯಾರಿಕೆಯಲ್ಲಿ ಆರಾಮಾಗಿ ಬಳಸಿ ಇದನ್ನು ಗಿಡಗಳಿಗೆ ಕೊಡೋದ್ರಿಂದ ಒಳ್ಳೆಯ ಪೋಷಕಾಂಶಯುಕ್ತ ಗೊಬ್ಬರವನ್ನು ನಾವು ಗಿಡಗಳಿಗೆ ಒದಗಿಸ್ದಂಗಾಗುತ್ತೆ. ನಮ್ಮ ಮನೆಯ ಗಿಡಗಳ ಪಾಟ್ನಲ್ಲಿ ನಾನು ಯಾವಾಗಲೂ ಈ ರೀತಿ ಬಂದಂತಹ ವೇಸ್ಟನ್ನು ಅಥವಾ ತರಕಾರಿ ಸಿಪ್ಪೆ ಇರ್ಬೋದು, ಈರುಳ್ಳಿ ಸಿಪ್ಪೆ ಇರ್ಬೋದು, ಇದನ್ನೆಲ್ಲ ನಾನು ಹೀಗೆ ತುಂಬಿಸಿ ಇಡೋದು ನನ್ನ ಅಭ್ಯಾಸ. ನಾನು ಈ ಪಾಟನ್ನು ಮನೆಯ ಮುಂದೆ ಇಟ್ಕೊಂಡಿದ್ದೀನಿ ಎಕ್ಸ್ಪೆರಿಮೆಂಟ್ಗೆ ಅಂತೇಳಿ. ಯಾಕೆ ಅಂದರೆ ಪಾಟ್ ಮೇಲೆ ಇದ್ದರೆ ನಾವು ತುಂಬ ಇಷ್ಟೊಂದೆಲ್ಲ ವಿಟಮಿನ್ಸ್ ಪ್ರೋಟೀನ್ಸ್ನ ಕೊಡಲ್ಲ, ಹಾಗೆ ನಾವು ಹುಳ ಬರುತ್ತೆ ಅಂಥೇಳಿ ಹೀಗೆ ಪಾಟ್ನ ಮೇಲ್ಭಾಗ ಈ ಥರ ಕಸ ಎಲ್ಲ ಹಾಕಲ್ಲ. ನೋಡೋಣ ಅಂಥೇಳಿ ನಾನು ಇಲ್ಲಿ ಇಟ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ. ಹಾಗೆ ನೀವಿಲ್ಲಿ ನೋಡ್ಬೋದು ಈ ಗಿಡ ಎಷ್ಟು ದೊಡ್ಡದಾಗಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಈ ಗಿಡಕ್ಕೆ ತುಂಬ ವಯಸ್ಸೇನೂ ಆಗಿಲ್ಲ, ಕೇವಲ ಬರೀ 6 ತಿಂಗಳಷ್ಟೇ ಮಾತ್ರ ಇದಕ್ಕೆ ಏಜ್ ಆಗಿದೆ. ಇದು ಇರೋದು ಕೂಡ ಒಂದು ಚಿಕ್ಕ ಪಾಟಲ್ಲಿದ್ದರೂ ಕೂಡ ಇದು ದಿನ ನಮಗೆ ಹೂ ಕೊಡುತ್ತೆ. ನೀವು ನೋಡ್ಬೋದು ಮೊಗ್ಗುಗಳಿರ್ಬೋದು, ಮೊಗ್ಗು ಎಲ್ಲ ರೀತಿಯ ಸೈಜ್ನ ಮೊಗ್ಗುಗಳು ಇದೆ, ಹೂಗಳಿದೆ. ಈ ರೀತಿ ಇದು ಹೇರಳವಾದ ಹೂವು ಮತ್ತು ಮೊಗ್ಗು ಯಾವಾಗಲೂ ಇರುತ್ತೆ. ಹಾಗೆ ಗಿಡ ಕೂಡ ತುಂಬ ಬುಷಿಯಾಗಿ ಇದೆ ನೋಡಿ. ಒಂದೊಂದು ಕೌತಲಲ್ಲೂ ಇಷ್ಟು ಚಿಕ್ಕ ಪಾಟಲ್ಲೇ ಇಷ್ಟಿಷ್ಟು ಕೌತಲುಗಳು ಬಂದಿದೆ ಅಂದರೆ ಈ ಗಿಡಕ್ಕೆ ನಾವು ಏನು ಹಾಕ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ಈ ಗಿಡಕ್ಕೆ ಮನೆಯ ಮುಂದಿರೋದ್ರಿಂದ ಸದಾಕಾಲ ಫರ್ಟಿಲೈಸರ್ನ ನಾನು ಹಾಕ್ತಾನೆ ಇರ್ತೀನಿ. ಹಾಗೆ ಮೇಯ್ನಾಗಿ ಈ ರೀತಿ ನಮ್ಮ ಕಿಚನಿಂದ ಬಂದಂತಹ ವೇಸ್ಟ್ನ ನಾನು ಯಾವಾಗಲೂ ಪಾಟ್ ಮೇಲೆ ಹಾಕುವಂಥದ್ದು. ಈ ರೀತಿ ಹಾಕೋದ್ರಿಂದ ಮಣ್ಣಿನಲ್ಲಿ ಇರುವಂತಹ ಮೈಕ್ರೋಬ್ಸ್ಗಳಿಗೆ ಗಟ್ಟಿಯಾದ ಊಟ ಸಿಕ್ಕಂಗೆ, ಆ ಥರ ಊಟ ಸಿಕ್ಕಾಗ ಆ ಮೈಕ್ರೋಬ್ಸ್ಗಳು ಹಾಳಾಗದೆ ಒಳ್ಳೆ ರೀತಿಯ ಕೆಲಸವನ್ನು ಮಣ್ಣಿನಲ್ಲಿ ಮಾಡೋದ್ರಿಂದ, ಹಾಗೆ ಮಣ್ಣು ಯಾವಾಗಲೂ ಸದಾಕಾಲ ಲೂಸಾಗಿರೋದ್ರಿಂದ ನಮಗೆ ಬೇರುಗಳು ಬೆಳೆಯೋದಕ್ಕೆ ಅವಕಾಶ ಆಗಿ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಗಿಡ ಆಗಿ ಮತ್ತು ನಮಗೆ ಇಷ್ಟೊಂದು ಹೂ ಕೊಡೋದಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಇದು ನನ್ನ ಬಾಲ್ಕನಿಯಲ್ಲಿ ಇರುವಂತಹ ಗಿಡ. ಇದಕ್ಕೆ ಬರೀ 12 ಗಂಟೆವರೆಗೆ ಮಾತ್ರ ಬಿಸಿಲು ಬರುತ್ತೆ, ಆದರೆ ಇದು ತುಂಬ ಎತ್ತರವಾಗಿ ದಷ್ಟಪುಷ್ಟವಾಗಿ ತುಂಬ ಕೌತಲುಗಳನ್ನು ಹೊಂದಿ ಅತಿ ಚಿಕ್ಕ ಪಾಟ್ನಲ್ಲಿ ಈ ಗಿಡ ಬೆಳೆದಿದೆ ನೋಡ್ಬೋದು. ಇದು ನಾನು ಎಕ್ಸ್ಪೆರಿಮೆಂಟ್ಗೆ ಅಂತೇಳಿ ನನ್ನ ಬಾಲ್ಕನಿಯಲ್ಲಿ ಇಟ್ಕೊಂಡು ಬೆಳೆಸಿ ಇಷ್ಟೊಂದು ಹೂ ಪಡೆಯುತ್ತಿರುವಂತಹ ಗಿಡ. ಹಾಗೆ ನಾನು ತೋರಿಸಿದಂತಹ ಫರ್ಟಿಲೈಸರ್ನ ಎಲ್ಲರೂ ಮನೆಯಲ್ಲಿ ಎಲ್ಲ ರೀತಿಯ ಗಿಡಗಳಿಗೂ ಬಳಸ್ಬೋದು. ಈ ಫರ್ಟಿಲೈಸರ್ನ ಬಳಸುವಾಗ ಗಿಡದ ಎಲ್ಲ ಭಾಗಕ್ಕೂ ಫರ್ಟಿಲೈಸರ್ ತಲುಪುವಂತೆ ಪಾಟ್ನ ಸುತ್ತ ನೀವು ಫರ್ಟಿಲೈಸರ್ನ ಕೊಡಿ. ಹಾಗೆ ಫರ್ಟಿಲೈಸರ್ನ ಕೊಡುವಾಗ ನೀವು ಪಾಟ್ನ ಮಣ್ಣಿನ ಮೇಲ್ಭಾಗವನ್ನು ಸ್ವಲ್ಪ ಸಡಿಲ ಮಾಡಿಕೊಡಿ. ಎಲ್ಲ ಟೈಮಲ್ಲೂ ಸಡಿಲ ಮಾಡಬೇಡಿ. ನೀವೇನಾದರೂ ರೇಯರಾಗಿ ಫರ್ಟಿಲೈಸರ್ನ ಕೊಡೋ ಅಂಥವರಾಗಿದ್ದರೆ ಮಾತ್ರ ನೀವು ಮೇಲ್ಭಾಗದ ಮಣ್ಣನ್ನು ಸಡಿಲ ಮಾಡಿ, ಇಲ್ಲಾಂದರೆ ಮಣ್ಣು ತನಗೆ ತಾನೇ ಸಡಿಲ ಆಗಿರುತ್ತೆ. ಯಾವಾಗಲೂ ಫರ್ಟಿಲೈಸರ್ನ ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ಮಣ್ಣು ತನಗೆ ತಾನೇ ಸಡಿಲ ಆಗಿರುತ್ತೆ. ಹಾಗಾಗಿ ಎಲ್ಲ ಸಮಯದಲ್ಲೂ ಪಾಟ್ನ ಮೇಲ್ಭಾಗದ ಮಣ್ಣನ್ನು ಸಡಿಲಗೊಳಿಸಬೇಕು ಅಂತೇನಿಲ್ಲ. ರೇಯರಾಗಿ ಕೊಡೋ ಅಂಥವ್ರು ಮಾತ್ರ ಪಾಟ್ ಮೇಲ್ಭಾಗದ ಮಣ್ಣನ್ನು ಸಡಿಲಗೊಳಿಸಿ. ಈ ರೀತಿ ಎಲ್ಲ ರೀತಿಯ ಗಿಡಗಳಿಗೂ ಕೂಡ ನಾವು ಈ ಫರ್ಟಿಲೈಸರನ್ನು ನಾವು ಧಾರಾಳವಾಗಿ ಕೊಡ್ಬೋದು. ಪಾಟ್ನ ಅಳತೆಗೆ ತಕ್ಕಷ್ಟು, ಗಿಡದ ವಯೋಮಿತಿಗೆ ತಕ್ಕಂತೆ ಈ ಫರ್ಟಿಲೈಸರ್ನ ಎಲ್ಲ ರೀತಿಯ ಗಿಡಗಳಿಗೂ ಕೊಡ್ಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.